ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ತುಂಬ ಆಂಗ್ಸೈಟಿ ಕಾಡ್ತಾ ಇರ್ತಾರೆ, ತುಂಬ ಸ್ಟ್ರೆಸ್ ಕಾಡ್ತಾ ಇದ್ರೆ, ಅಥವಾ ಲೈಫಲ್ಲಿ ತುಂಬ ಭಯ ಕಾಡ್ತಿರೋರು, ಮುಂದೆ ಅಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ, ಗ್ರೋತ್ ಇಲ್ಲ ಅಂತ ಹೇಳೋರು, ಇವ್ರೇನು ಮಾಡಬೇಕು, ಬ್ಲ್ಯಾಕ್ ಟೈರ್ಮನ್ನ ಇವರು ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಕ್ರಿಸ್ಟಲ್ಗಳು ಹೇಗಂತಂದರೆ ಇದೆಲ್ಲ ನ್ಯಾಚುರಲ್ ಕ್ರಿಸ್ಟಲ್ಸು. ಇದನ್ನು ಯಾರೋ ಒಂದು ಮ್ಯಾನ್ ಮೇಡ್ ಅಂದರೆ ಒಂದು ಪ್ಲಾಸ್ಟಿಕ್ಕಿಂದಾಗಲಿ ಗಾಜಿಂದಾಗಲಿ ಮಾಡಿರೋದಲ್ಲ. ಇದಕ್ಕೆ ಇದರದ್ದೇ ಆದ ತತ್ವ ಇರುತ್ತೆ. ಹೇಗೆ ಇವಾಗ ನಮ್ಮ ಭೂಮಿ ತತ್ವದಿಂದ ಮರಳು, ಕಲ್ಲು, ಶಂಖ, ಕಪ್ಪೆ ಚಿಪ್ಪೆಲ್ಲ ಬರುತ್ತೆ, ಇದರಲ್ಲಿ ನಮ್ಗೆ ಎಷ್ಟು ಒಂದು ಎನರ್ಜಿ ಸಿಗುತ್ತೆ. ಅದೇ ಥರ ಇದು ಸಮುದ್ರದ ಆಳದಲ್ಲಿ ಅಥವಾ ನಮ್ಮ ಒಂದು ನ್ಯಾಚುರಲ್ ಆಗಿ ಇದು ಸಿಗೋದ್ರಿಂದ, ಅಂದರೆ ನಾವು ನೋಡ್ಕೋಬೇಕಾಗತ್ತೆ ಕ್ರಿಸ್ಟಲ್ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಅಂತ ನೋಡಿ ನಾವು ಅದನ್ನು ವೇರ್ ಮಾಡಿದಾಗ ಅದರ ಉಪಯೋಗಗಳು ನಮಗೆ ತುಂಬ ಬರ್ತಾ ಇರುತ್ತೆ. ಸೊ ಈ ಬ್ಲ್ಯಾಕ್ ಟರ್ಮೈನ್ನ ನಾವು ಈ ಒಂದು ರೂಟ್ ಚಕ್ರ ಆ್ಯಕ್ಟಿವೇಶನ್ಗೆ ಯೂಸ್ ಮಾಡ್ಬೋದು. ಹಾಗೆ ರೆಡ್ ಜಾಸ್ಪರ್ ಏನಕ್ಕೆ ಅಂದರೆ ನಮ್ಮ ರೂಟ್ ಚಕ್ರ ಬಂದು ರೆಡ್ ಕಲರ್ ಇದೆ. ಈ ರೆಡ್ ಜಾಸ್ಪರ್ ಕೂಡ ಬಂದು ಗ್ರೌಂಡಿಂಗ್ನ ತೋರಿಸುತ್ತೆ. ಯಾರಲ್ಲಿ ಒಂದು ಭಯ ಇರುತ್ತೆ, ಅಂದರೆ ನನ್ನ ಮುಂದೆ ಜೀವನ ಹೇಗೆ, ನನ್ನ ಮುಂದಿನ ಜೀವನದಲ್ಲಿ ನಾನು ಏಳ್ಗೆ ಆಗ್ತೀನೋ ಇಲ್ವೋ, ಅಥವಾ ಏನೂ ಗೊತ್ತೇ ಇರಲ್ಲ, ಎಲ್ಲ ಚೆನ್ನಾಗಿ ನಡೀತಿರುತ್ತೆ, ಮನಸ್ಸಲ್ಲಿ ಏನೋ ಒಂದು ಕಳವಳ ಕಾಡ್ತಾ ಇರುತ್ತೆ, ತುಂಬ ಭಯ ಕಾಡ್ತಿರುತ್ತೆ. ಇಂಥವರು ರೆಡ್ ಜಾಸ್ಪರ್ನ ಹಾಕೊಂಡಾಗ ನಮ್ಮ ರೂಟ್ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಮತ್ತು ಇದೊಂದು ಗ್ರೌಂಡಿಂಗ್ ಎನರ್ಜಿ ಕೊಡುತ್ತೆ, ಅರ್ಥಿಂಗ್ ಎನರ್ಜಿ ಕೊಡುತ್ತೆ. ಇದು ಏನಾಗುತ್ತೆ ಅಂದರೆ ನಾವು ಆಂಗ್ಸೈಟಿಯಿಂದ ಆಚೆ ಬರೋದಕ್ಕೆ ಇದು ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಸೊ ಬ್ಲ್ಯಾಕ್ ಟರ್ಮೈನ್ ಮತ್ತು ರೆಡ್ ಜಾಸ್ಪರ್ನ ನಾವು ರೂಟ್ ಚಕ್ರ ಆ್ಯಕ್ಟಿವೇಶನ್ಗೆ ಅಥವಾ ಗ್ರೌಂಡಿಂಗಿಗೆ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬರೋದು ಸ್ವಾದಿಷ್ಠಾನ ಚಕ್ರ ಬಂದು ಆರೆಂಜ್ ಕಲರಲ್ಲಿರುತ್ತೆ, ಅಂದರೆ ಡೀಪ್ ಆರೆಂಜ್ ಕಲರ್ ಇರುತ್ತೆ. ಇದು ಯಾವಾಗ ಬ್ಲಾಕ್ ಆಗುತ್ತೆ, ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ, ಕ್ರಿಯೇಟಿವಿಟಿ ಇರಲ್ಲ, ಅಥವಾ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಗಂಡಸ್ರಿಗಾಗ್ಬೋದು, ಹೆಂಗಸ್ರಿಗಾಗ್ಬೋದು, ಹಾರ್ಮೋನ್ಸ್ ಇಶ್ಯೂಸ್ ಬರುತ್ತೆ, ಅಥವಾ ಓವರಲ್ಲಿ ಸಿಸ್ಟ್ಗಳಾಗತ್ತೆ, ಅಥವಾ ಏನೇ ಆಗಲಿ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ನಮ್ಮ ಓವರಾಲ್ ಏನು ಅದು ಬರುತ್ತೆ ಅದೆಲ್ಲದಕ್ಕೂ ಒಂಥರ ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ. ಅಂದರೆ ಫೆಮಿನಿನ್ ಎನರ್ಜಿ ಇರೋದಿಲ್ಲ, ಮಕ್ಕಳಾಗ್ತಾ ಇರೋದಿಲ್ಲ, ತುಂಬ ಅಂದರೆ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಇರುತ್ತೆ, ಅಥವಾ ಹೆಣ್ಮಕ್ಳಲ್ಲಾದರೆ ಸಿಸ್ಟ್ಗಳ ಬರುತ್ತೆ, ಫೈಬ್ರಾಯ್ಡ್ಸ್ ಬರುತ್ತೆ. ಇದು ಡ್ಯೂ ಟು ಏನು ಅಂತಂದರೆ ಸ್ಟ್ರೆಸ್. ನಮ್ಮ ಲೈಫಲ್ಲಿ ನಾವು ಏನೇ ಸ್ಟ್ರೆಸ್ ತೊಗೊಳ್ತೀವಲ್ಲ ಅದು ನಮ್ಮ ಆರ್ಗನ್ಸಲ್ಲಿ ಒಂದೊಂದು ಕಡೆ ಹೋಗಿ ಅದು ಸೇರ್ಕೊಳ್ತಾ ಇರುತ್ತೆ. ಹಾಗೆ ನಮ್ಮ ಸ್ವಾದಿಷ್ಠಾನ ಚಕ್ರ ಬ್ಲಾಕೇಜ್ ಆದಾಗ ಕ್ರಿಯೇಟಿವಿಟಿ ಇರಲ್ಲ. ಅಂದರೆ ನಮ್ಗೆ ಎಲ್ಲ ಗೊತ್ತಿರುತ್ತೆ, ಬಟ್ ಏನೋ ನಾವು ಅದನ್ನೇನು ಮಾಡೋದಕ್ಕಾಗ್ತಾ ಇರಲ್ಲ, ಅಂದರೆ ಕಾರ್ಯಗತಗೊಳಿಸೋಕ್ಕಾಗ್ತಾ ಇರೋದಿಲ್ಲ. ಮತ್ತು ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್, ಆ ವ್ಯಕ್ತಿಗೆ ಕಾನ್ಫಿಡೆನ್ಸೇ ಇರೋದಿಲ್ಲ. ನೀವು ಎಷ್ಟೇ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಿಸಿ ಇವಾಗ ಓಕೆ ಅಂತಾರೆ, ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ನನ್ನ ಕೈಲಿ ಏನೂ ಆಗೋದಿಲ್ಲ, ನಾನು ವೇಸ್ಟು, ಅಥವಾ ನಾನು ನಿಷ್ಪ್ರಯೋಜಕ, ಅಥವಾ ನನ್ನಿಂದ ನನಗೇನೂ ಆಗ್ತಾಯಿಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಅವರು ಒಂದು ಲೈಕ್ ಏನಂತಂದರೆ ಕುಕ್ಕುನ್ ಥರ ಕೂತ್ಕೊಂಡ್ಬಿಟ್ಟಿರ್ತಾರೆ. ಇಂಥವ್ರು ಏನು ಮಾಡಬೇಕು ಅಂತಂದರೆ ಕಾನಿಯನ್ ಅಂತ ಒಂದು ಇದು ಬರುತ್ತೆ, ಅದು ಒಂದು ಆರೆಂಜ್ ಕಲರ್, ಅಂದರೆ ಡೀಪ್ ಆರೆಂಜ್ ಕಲರಲ್ಲಿ ಇರುತ್ತೆ. ಇದನ್ನು ನಾವು ಹಾಕ್ಕೊಂಡಾಗ ಏನಾಗುತ್ತೆ, ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ರೀಪ್ರೊಡಕ್ಟಿವ್ ಸಿಸ್ಟಮ್, ಯಾರ್ಯಾರಿಗೆ ಮಕ್ಕಳಾಗಲ್ಲ, ತೊಂದರೆ ಆಗ್ತಿರತ್ತೆ ಅನ್ನತ್ತೆ, ಇದು ತುಂಬ ಎನರ್ಜೈಸ್ ಮಾಡಿ ಹಾಕ್ಕೊಂಡಾಗ ಅಂದರೆ ಇದು ರೀಪ್ರೊಡಕ್ಟಿವ್ ಸಿಸ್ಟಮ್ನ ಒಂದು ಟ್ರಿಗರ್ ಮಾಡುತ್ತೆ. ಹಾಗೆ ಇದನ್ನು ಸ್ಟಿಮ್ಯುಲೇಟ್ ಮಾಡಿ ಮಕ್ಕಳಾಗೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತು ನಮ್ಮಲ್ಲಿ ಕ್ರಿಯೇಟಿವಿಟಿ, ಯಾರಿಗೆಲ್ಲ ಕ್ರಿಯೇಟಿವಿಟಿ ನನ್ನಲ್ಲಿ ಇವಾಗ ಎಲ್ರಿಗೂ ನಿನ್ನಲ್ಲಿ ಏನು ಕಲೆ ಇದೆ ಅಂದರೆ ಅವ್ರಿಗೆ ಹೇಳೋಕ್ಕೆ ಗೊತ್ತಾಗೋದಿಲ್ಲ, ಯಾಕೆಂದರೆ ಅವರಲ್ಲಿರೋ ಕಲೆಗಳು ಅವ್ರಿಗೆ ಗೊತ್ತಿರಲ್ಲ. ಸೊ ಇದು ಕ್ರಿಯೇಟಿವಿಟಿ ಬ್ಲಾಕೇಜ್ ಆಗಿರುತ್ತೆ. ಸೊ ಕ್ರಿಯೇಟಿವಿಟಿನ ಇದು ಇಂಪ್ರೂವ್ ಮಾಡುತ್ತೆ, ಹಾಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡುತ್ತೆ, ಮತ್ತು ರೀಪ್ರೊಡಕ್ಟಿವ್ ಸಿಸ್ಟಮ್ನ ಇದು ರೀಜುನಿಯೇಟ್ ಕೂಡ ಮಾಡುತ್ತೆ.